ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಮಾಯಣ ಅರಣ್ಯಕಾಂಡ. ಕಳೆದ ಒಂದು ಸಂಚಿಕೆಯಲ್ಲಿ ರಾವಣ ಸೀತಾಪಹರಣಕ್ಕೋಸ್ಕರ ಏನು ಆಕಾಶ ಮಾರ್ಗದಲ್ಲಿ ರಥದಲ್ಲಿ ಹೋಗಬೇಕಾದ್ರೆ ಏನು ಗಜಕಚ್ಚಪ್ಪರ ಒಂದು ಗರುತ್ಮಂತ ಗಜಕಚ್ಚಪ್ಪಗಳನ್ನು ಇಟ್ಕೊಂಡು ತಿಂದಿರುವಂಥ ಒಂದು ವೃಕ್ಷವನ್ನು ನೋಡಿರುವಂಥ ಕತೆ ಬಗ್ಗೆ ಪ್ರಸ್ತಾಪ ಮಾಡ್ತಾ ನಾನು ಕಥೆಯನ್ನು ಮುಗಿಸಿದ್ದೆ. ಆಗ ಆ ಆಶ್ರಮದಲ್ಲಿ ಒಂದು ಆಶ್ರಮ ಕಾಣಿಸುತ್ತೆ. ಆ ಆಶ್ರಮದಲ್ಲಿ ಹೋದಾಗ ಅದರಲ್ಲಿ ನಾರ ಸೀರೆಗಳನ್ನು ಕಟ್ಕೊಂಡು ಜಟೆಗಳನ್ನು ಕಟ್ಕೊಂಡು ನಿಯಮದಿಂದ ಆಹಾರ ತೆಗೆದುಕೊಳ್ತಾ ಇರುವಂಥವನು ಒಂದಾನೊಂದು ಸಮಯದಲ್ಲಿ ಆ ರಾಕ್ಷಸನಾಗಿರುವಂಥ ಮಾರೀಚ ಕಾಣಿಸ್ತಾನಂತೆ. ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಮಾರೀಚನನ್ನು ರಾಕ್ಷಸ ಅಂತ ಈ ಸಮಯದಲ್ಲಿ ಸಂಬೋಧನೆ ಮಾಡಲಿಲ್ಲ. ಮಹಾತ್ಮನಾಗಿರುವಂಥ ಮಹರ್ಷಿ ಮಾರೀಚ ಅಂತ ಏನು ಕರೆದಿದ್ದಾರೆ, ಸಂಬೋಧನೆಯನ್ನು ಮಾಡಿದ್ದಾರೆ. ಆಗ ರಾವಣ, ಓ ಮಾರೀಚ, ನಾನು ಈಗ ಬಹಳ ಕಷ್ಟದಲ್ಲಿದ್ದೀನಿ, ನೀನು ಬಹಳ ಇದ್ದೀನಿ, ನಿನ್ನಂತಹ ಮಹಾತ್ಮನಾಗದೇ ಇದ್ದರೆ ನನಗೆ ಯಾರು ಉಪಕಾರ ಮಾಡ್ತಾರೆ? ನೀನು ನನಗೆ ತಪ್ಪದಲ್ಲೇ ಉಪಕಾರ ಮಾಡಬೇಕು. ನಿನಗೆ ಗೊತ್ತಲ್ವ, ಜನಸ್ಥಾನದಲ್ಲಿ 14,000 ರಾಕ್ಷಸರನ್ನು ನಿಯಮ ಮಾಡಿ ಮುನಿಗಳ ಧರ್ಮವನ್ನು ಯಾಗಗಳನ್ನು ನಾಶನ ಮಾಡ್ತಾ ಇದ್ದೆ. ನಾನು ಹೇಳಿರುವ ಕೆಲಸಗಳನ್ನು ಎಷ್ಟೋ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ರೆ ರಾಕ್ಷಸರು ಆಚರಣೆ ಮಾಡ್ತಾ ಇದ್ದಾರಂತೆ ತನ್ನ ರಾಕ್ಷಸ ಸೈನ್ಯ. ಎಲ್ಲಿಂದಲೋ ರಾಮ ಬಂದ್ಬಿಟ್ಟು ಕರ ಮತ್ತು ದೂಷಣರನ್ನು, ತ್ರಿಶಿಖರನ್ನು, ಮಹಾಕಪಾಲರನ್ನು 14,000 ರಾಕ್ಷಸರನ್ನು ಒಬ್ಬನೇ ಸಾಯಿಸಿದ್ದಾನೆ. ನನ್ನ ಮನಸ್ಸಿಗೆ ಎಷ್ಟು ದುಃಖವಾಗಿದೆ ಗೊತ್ತಾ? ರಾಮ ಕರ್ಕೋಟಕ, ತೀವ್ರ ಸ್ವಭಾವ ಇರುವಂಥವನು, ಮೂರ್ಖ, ಲೋಭಿ, ಇಂದ್ರಿಯ ಜಯಿಸದೇ ಇರುವಂಥವನು, ಧರ್ಮವನ್ನು ಬಿಟ್ಟಂಥವನು. ರಾಮ ಎಲ್ಲ ಪ್ರಾಣಿಗಳನ್ನು ಭಯಪಡಿಸುವಂಥವನಂತೆ. ನೀನು ತಾನುಗಳಾದರೆ ಬೇರೆಯವ್ರನ್ನು ನಂಬೋದಿಲ್ಲ ಅಂತ, ಯದ್ಭಾವಂತದ್ಭವತಿ ಅಂತ ತಾನು ತನ್ನಲ್ಲಿರುವಂಥ ಗುಣಗಳನ್ನು ರಾಮಚಂದ್ರ ಮೂರ್ತಿಯಲ್ಲೂ ಕೂಡ ನೋಡ್ತಾ ಇದ್ದಾನೆ. ನಮ್ಮ ರಾಮಚಂದ್ರ ಪ್ರಭು ಕನಸಿನಲ್ಲೂ ಕೂಡ ಈ ಮಾತುಗಳನ್ನು ಹೇಳಬೇಕು ಅಂತಂದ್ರೆ ಬಹಳ ದುಃಖವಾಗ್ತಾ ಇದೆ. ರಾಮಚಂದ್ರ ಪ್ರಭುವನ್ನು ಯಾವಾಗಲೂ ಅವರ ಗುಣಗಳನ್ನು ಕೀರ್ತಿಸಿರುವಂಥ ಬಾಯಿನಿಂದ ಇವನು ಸುಳ್ಳು ಹೇಳಿದ್ರು ಅವನ್ನ ಹೇಳಬೇಕು ಅಂತಂದ್ರೆ ಅಸಹ್ಯ ಆಗ್ತಾ ಇದೆ. ಎಲ್ಲ ಪ್ರಾಣಿಗಳನ್ನು ಭಯಪಡಿಸ್ತಾ ಇರ್ತಾನೆ. ದಶರಥನಿಗೆ ಅಸಹ್ಯ ಆಗ್ಬಿಟ್ಟು ರಾಮನನ್ನು ಏನೋ ಅರಣ್ಯಕ್ಕೆ ಅಟ್ಬಿಟ್ಟಿದ್ದಾನಂತೆ. ಇದು ನಿಜಾನ? ಅದಕ್ಕಾಗಿ ನಾನು ರಾಮನನ್ನು ಏನು ಪೀಡಿಸ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಆತನ ಮನಸ್ಸನ್ನು ನೋಯಿಸ್ಬೇಕು ಅಂತ ಇದ್ದೀನಿ. ಯಾವ ಪಾಪ ತಿಳಿದೇ ಇರುವಂಥ ಹುಚ್ಚಿ ನನ್ನ ತಂಗಿ ಶೂರ್ಪಣಕ್ಕಿ ಮೂಗು ಕಿವಿಯನ್ನು ಕತ್ತರಿಸಿದ್ದಾರೆ. ನಾನು ಎಷ್ಟು ದುಃಖ ಪಡ್ತಾ ಇದ್ದೀನೋ ರಾಮ ಕೂಡ ಅಷ್ಟೇ ದುಃಖ ಪಡಬೇಕು. ಆದ್ದರಿಂದ ಆತನ ಹೆಂಡತಿಯಾಗಿರುವಂಥ ಸೀತೆಯನ್ನು ಅಪಹರಣ ಮಾಡ್ಕೊಂಡ್ಬರ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ರಾಮನೊಂದಿಗೆ ಯುದ್ಧವನ್ನು ಮಾಡಿ ಸೀತೆಯನ್ನು ತೆಗೆದುಕೊಂಡು ಬರೋದು, ಅಪಹರಣ ಮಾಡ್ಕೊಂಡ್ ಬರುವಂಥದ್ದು ಬಹಳ ಕಷ್ಟ. ಇಲ್ಲೊಂದೇ ಬಾರಿ ಏನೋ ನಿಜ ಒಪ್ಕೊಳ್ತಾ ಇದ್ದಾನೆ. ಅದಕ್ಕಾಗಿ ಯಾವ ಯುದ್ಧವು ಮಾಡ್ದಲ್ಲಿ ಕೆಲಸವ ನಡೆಯೋ ಥರ ಉಪಾಯವೊಂದನ್ನು ನಾನು ಆಲೋಚನೆ ಮಾಡಿದ್ದೀನಿ. ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳು. ಸಮಸ್ತ ಮಾಯೆಗಳು ನಿನಗೆ ಗೊತ್ತು. ನೀನು ಬಂಗಾರ ಜಿಂಕೆಯಾಗಿ ಬದಲಾವಣೆ ಆಗಿಬಿಟ್ಟು ಮೈ ಮೇಲೆ ಬೆಳ್ಳಿ ಚುಕ್ಕೆಗಳು ಇರಬೇಕು. ಇಲ್ಲಿ ಇಷ್ಟು ಮುಂಚೆ ಯಾರೂ ನೋಡದೇ ಇರುವಂಥ ಕೊಂಬುಗಳು ಇರಬೇಕು. ನೀನು ಸೀತೆಗೆ ಕಣ್ಣಿಗೆ ಬೀಳೋ ಥರ ಆಶ್ರಮದಲ್ಲಿ ಓಡ್ತಾ ಆ ಕಡೆ ಈ ಕಡೆ ಸುತ್ತುತ್ತಾ ಇರೋ. ಆಗ ಸೀತೆ ನಿನ್ನನ್ನು ನೋಡ್ಬಿಟ್ಟು ಈ ಮೃಗ ನನಗೆ ಬೇಕು ಅಂತ ಕೇಳಿದಾಗ ಸೀತೆ ಕೋರಿಕೆ ತೀರ್ಸೋದಕ್ಕೋಸ್ಕರ ರಾಮ ಹಿಂದೆ ಬರ್ತಾನೆ. ಆಗ ನೀನು ಅದೃಶ್ಯವಾಗ್ತಾ ಕಾಣ್ತಾ ರಾಮನನ್ನು ಬಹಳ ದೂರ ತನಕ ತಗೊಂಡು ಹೋಗು. ಹೀಗೆ ಸ್ವಲ್ಪ ದೂರ ತೆಗೆದುಕೊಂಡು ಹೋದ್ಮೇಲೆ ಹಾ ಸೀತಾ, ಹಾ ಲಕ್ಷ್ಮಣ ಅಂತ ರಾಮನ ಕಂಠದಿಂದ ಕೂಗು. ರಾಮನಿಗೆ ಕಷ್ಟ ಬಂದಿದೆ ಅಂತ ಸೀತಮ್ಮ ಲಕ್ಷ್ಮಣನನ್ನು ಕಳಿಸ್ತಾಳೆ. ಆಗ ನಾನು ಹೋಗ್ಬಿಟ್ಟು ಸೀತೆಯನ್ನು ರಾಹು ಚಂದ್ರ ಎತ್ಕೊಂಡ್ಬಿಡ್ತೀನಿ. ಅಂದರೆ ಈ ಗ್ರಹಣ ಹಿಡಿಯೋದು ಎಷ್ಟೊತ್ತಪ್ಪ? ಸ್ವಲ್ಪ ಹೊತ್ತೆ. ಸೂರ್ಯಚಂದ್ರನನ್ನು ನುಂಗೋದಕ್ಕಾಗೋದಿಲ್ಲ. ಇವನ ಬಾಯಿಂದ ಇವನೇ ಹೇಳ್ತಾ ಇದ್ದಾನೆ, ನಂಗೆ ಅಷ್ಟು ಶಕ್ತಿ ಇಲ್ಲ ಅಂತ. ಯಾರು? ರಾವಣ. ಅದಕ್ಕಾಗಿ ನೀನು ಬಂಗಾರ ಜಿಂಕೆಯಾಗಿ ಬದಲಾವಣೆಯಾಗಿ ಹೋಗ್ಬಿಡು ಅಂತ ಹೇಳ್ತಾರಂತೆ. ಈ ಮಾತನ್ನು ಕೇಳಿರುವಂತಹ ಮಹಾತ್ಮನಾಗಿರುವಂಥ ಮಾರೀಚರು ವಾಲ್ಮೀಕಿ ಮಹರ್ಷಿಗಳಿಂದ ಮಹಾತ್ಮ ಅಂತ ಎಂದು ಬರೆಸ್ಕೊಂಡಿದ್ದಾರೆ ಅಂತಂದರೆ ಎಷ್ಟು ಬದಲಾವಣೆ
ಚೆನ್ನಾಗಿರ್ತಾರೆ. ಅದಕ್ಕೆ ಕಾರಣ ಏನಂತ ಕೂಡ ನಾವು ತಿಳ್ಕೊಳ್ಳೋಣಂತೆ. ದೇವತೆಗಳು ಕಣ್ಣಿನ ರೆಪ್ಪೆ ಹಾಕದಲ್ಲಿ ಹೇಗೆ ನಿಂತ್ಕೊಂಡಿರ್ತಾರೋ ಹಾಗೆ ನಿಂತ್ಕೊಂಡ್ಬಿಡ್ತಾರಂತೆ. ಶವ ನಿಂತ್ಕೊಂಡ್ರೆ ಹೇಗಿರುತ್ತೋ ಹಾಗೆ ನಿಂತ್ಕೊಂಡಿದ್ದಾನಂತೆ. ನಂತರ ಆತ ಅಂತನಂತೆ, ರಾವಣ ನಿನಗೆ ಮನಸ್ಸಿಗೆ ಇಷ್ಟ ಬಂದಂಗೆ ಮಾತನಾಡುವಂಥವ್ರು, ಇಷ್ಟವಾಗೋ ಥರ ಮಾತನಾಡುವಂಥವ್ರು ಭಾಳ ಜನ ಸಿಗ್ತಾರೆ. ಆದರೆ ನಿನ್ನ ಅಭ್ಯುನ್ನತೆ ಕಡೆ ನಡೆಸುವಂತೆ ಮಾತನಾಡುವವರು ಅಲ್ಲ. ನಿನಗೆ ಮನಸ್ಸಿಗೆ ಇಷ್ಟ ಆಗೋ ಥರ ಕೆಲವು ಜನ ಮಾತನಾಡಿದ್ರೆ ಅಪ್ರಿಯವಾಗಿರುತ್ತೆ. ಆದರೆ ಆ ಮಾತು ಆ ಕಡೆಯವರ ಅಭ್ಯುನ್ನತೆ ಬಗ್ಗೆ ಕುರಿತು ಮಾತನಾಡುವಂಥ ಮಾತಾಗಿರುತ್ತೆ. ಹೀಗೆ ನಮಗೆ ಒಳ್ಳೆಯದನ್ನು ಹೇಳುವವರು ಸಿಗೋದಿಲ್ಲ. ಒಂದು ವೇಳೆ ಇಂಥವ್ರು ಸಿಕ್ಕಿದ್ರೂ ಕೇಳೋರು ಸಿಗೋದಿಲ್ಲ. ನಿನಗೆ ಯಾರೋ ಗೂಢಾಚಾರಿಗಳು ಹೇಳಿದ್ರೆ ರಾಮನ ಬಗ್ಗೆ ಕೇಳಿದ್ಯಾ, ಈ ಗೂಢಾಚಾರಿ ಪರಮ ದುರ್ಮಾರ್ಗ, ನಿನ್ನ ಮೇಲೆ ನೀನು ದ್ವೇಷ ಇಟ್ಕೊಂಡು, ಯಾವುದೋ ಹಳೇ ಕೋಪ ಇಟ್ಕೊಂಡು ನಿನ್ನ ಪ್ರಾಣಗಳನ್ನು ತೆಗಿಬೇಕು ಅಂತ ಯಾರೋ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನಿನಗೆ ಇಷ್ಟು ಅಸತ್ಯಗಳನ್ನು ಹೇಳಿದ್ದಾರೆ. ನೀನು ಇಲ್ಲಿ ತನಕ ರಾಮನ ಬಗ್ಗೆ ಹೇಳಿರೋವೆಲ್ಲ ಸುಳ್ಳುಗಳು. ರಾಮ ಮಹಾಧರ್ಮಾತ್ಮ, ಮಹೇಂದ್ರನಿಗೆ ವರ್ಣನಿಗೆ ಎಂತಹ ಪರಾಕ್ರಮ ಇರುತ್ತೋ, ರಾಮನಿಗೆ ಅಂತಹ ಪರಾಕ್ರಮ ಇದೆ. ಎಲ್ಲರೂ ಬಂದು ರಾಜ್ಯವನ್ನು ತೆಗೆದುಕೋ ಅಂತ ಕೇಳಿದ್ರು ತನ್ನ ತಂದೆಯನ್ನು ಸತ್ಯದಲ್ಲಿ ನಿಲ್ಲಿಸೋದಕ್ಕೋಸ್ಕರ ರಾಮ ಅರಣ್ಯಕ್ಕೆ ಬಂದಿದ್ದಾನೆ. ನಿನ್ನ ಮಾತು ಕೇಳ್ತಾ ಇದ್ರೆ ನನಗೊಂದು ಅನುಮಾನ ಬರ್ತಾ ಇದೆ. ಸೀತಮ್ಮ ಮಾನವ ಕಾಂತೆ ಇಲ್ಲ, ನಿನ್ನನ್ನು ಸಾಯಿಸೋದಕ್ಕೋಸ್ಕರ, ರಾಕ್ಷಸ ಕುಲವನ್ನು ನಾಶ ಮಾಡೋದಕ್ಕೋಸ್ಕರ ಭೂಮಿಗೆ ಬಂದಿರುವಂಥ ದೇವತಾ ಸ್ತ್ರೀ, ನಿನಗೆ ಹುಟ್ಟಿರುವಂಥ ಈ ನೀಚವಾಗಿರುವಂಥ ಕೋರಿಕೆಯಿಂದ ನೀನು ನಶಿಸೋಗ್ತೀಯ. ನಿನ್ನೊಂದಿಗೆ ಲಂಕಾಪಟ್ಟಣ ನಶಿಸಿ ಹೋಗುತ್ತೆ. ರಾಕ್ಷಸರೆಲ್ಲರೂ ಭೂಮಿ ಮೇಲೆ ಬಿದ್ದು ನಶಿಸಿ ಹೋಗ್ತಾರೆ. ನಿನಗೆ ಯಾರೋ ಸುಳ್ಳನ್ನು ಹೇಳಿದ್ದಾರೆ. ಈ ಮಾತನ್ನು ಕೇಳಿ ನೀನು ಕೇಳಿಬಿಟ್ಟು ಇವೆಲ್ಲವನ್ನು ತಿಳಿದುಕೊಳ್ಳದೆ ಇನ್ನೊಬ್ಬರ ಹತ್ರ ಹೇಳ್ತಾ ಇದೆಯಾ. ನೀನು ರಾಜ, ನಿನಗೆ ಇಷ್ಟು ಚಪಲವಾಗಿರುವಂಥ ಬುದ್ಧಿ ಇರಕೂಡ್ದು ಅಂತ ಹೇಳ್ತಾರಂತೆ. ಪ್ರಪಂಚದಲ್ಲಿ ನಾವು ರಾಮ ಅಂತಂದರೆ ನಿರ್ವಚನೆ ನೀಡ್ರಿ ಅಂತಂತಂದ್ರೆ ಎಲ್ಲರೂ ಹೇಳುವಂಥ ಒಂದು ವಾಕ್ಯ ಯಾವುದು ಅಂತಂದರೆ, ರಾಮೋವಾನ್ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಂ ಇವ ವಾಸವಂ. ಈ ಪ್ರಖ್ಯಾತವಾಗಿರುವಂಥದ್ದು ಪೀಠಾಧಿಪತಿಗಳು, ಜಗದ್ಗುರುಗಳು ಎಲ್ಲರೂ ಹೇಳುವಂಥ ರಾಮನ ಬಗ್ಗೆ ಹೇಳುವಂಥ ಇದು ಏನು ಅಂತಂದರೆ, ಈ ಶ್ಲೋಕವನ್ನು ಮಾರೀಚ ಹೇಳಿದ್ದಾನೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಪ್ರಪಂಚದಲ್ಲಿರುವಂಥ ಧರ್ಮವನ್ನೆಲ್ಲ ತೆಗೆದುಕೊಂಡು ಬಂದುಬಿಟ್ಟು ಒಂದತ್ರ ಸೇರಿಸಿದ್ರೆ, ಅದಕ್ಕೆ ಪ್ರಾಣ ಬಂದರೆ ಆತನೇ ರಾಮ. ಸತ್ಯವೇ ಪರಾಕ್ರಮವಾಗಿರುವಂಥವನು ರಾಮ, ಈ ಲೋಕಕ್ಕೆಲ್ಲದಕ್ಕೂ ರಾಜ. ಇಂತಹ ರಾಮನ ತಂಟೆಗೆ ಬಂದರೆ ನೀನು ನಾಶ ಆಗೋಗ್ಬಿಡ್ತೀಯ. ನಿನಗೆ ತಿಳಿದಲೆ ಸೀತಮ್ಮನ ತೆಗೆದುಕೊಂಡು ಬಂದಿದ್ದೀನಿ ಅಂತ ಅನ್ಕೊಳ್ತಾ ಇದೆಯಾ. ಆಕೆ ಬೂದಿ ಮುಚ್ಚಿರುವಂಥ ಕೆಂಡ. ಆಕೆ ತನ್ನ ತೇಜಸ್ಸಿನಿಂದ ತನ್ನನ್ನು ರಕ್ಷಿಸಿಕೊಳ್ಳಬಲ್ಲಳು. ಆಕೆ ಕಾರಣ ಜನ್ಮಳು. ರಾಮನ ಕೋದಂಡದ ನೆರಳಿನಲ್ಲಿ ರಕ್ಷಿಸುತ್ತಾ ಇರುವಂಥವಳು ಸೀತಮ್ಮನ ಅಪಹರಣ ಮಾಡ್ಕೊಂಡು ಬರುವಂಥದ್ದು ನಿನ್ನಿಂದ ಆಗೋದಿಲ್ಲ. ಆಕೆಯನ್ನು ಅಪಹರಣ ಮಾಡುವಂಥ ಶಕ್ತಿ ನಿನಗಿಲ್ಲ. ನಿನಗೆ ರಾಜ್ಯ ಇದೆ, ನಿನ್ನನ್ನು ಕಾಮಿಸಿ ಎಷ್ಟೋ ಜನ, ಕೆಲವು ಸಾವಿರ ಜನ ಹೆಂಡತಿಯರಿದ್ದಾರೆ, ಅವರೊಂದಿಗೆ ಹಾಯಾಗಿ ಜೀವನವನ್ನು ಕಳೆದಲೇ ರಾಮನ ಬಗ್ಗೆ ಅಪ್ರಿಯವಾಗಿರೋದನ್ನು ಮಾತು ಕೂಡ ಮಾಡಬೇಡ. ನಿನಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊ. ನಾನು ಕೂಡ ಒಂದೊಂದು ಸಂದರ್ಭದಲ್ಲಿ ಭಾಳ ಕೊಬ್ಬಿನಿಂದ ವರ್ತಿಸ್ತಾ ಇದ್ದೆ. ಅಹಂಕಾರ ಭಾಳ ಇತ್ತು. ಆ ದಿನ ನಾನು ಕಪ್ಪು ಶರೀರದಿಂದ ಇದ್ದು ಬಂಗಾರ ಕುಂಡಲಗಳನ್ನು ಇಟ್ಕೊಂಡು ವರಗರ್ಭದಿಂದ ಮದಿಸಿದ ಒಂಥರ ಇದ್ದೆ. ಈ ಸಮಯದಲ್ಲಿ ವಿಶ್ವಾಮಿತ್ರರು ಯಾಗ ಮಾಡ್ತಾ ಇದ್ರೆ ಆ ಯಾಗವನ್ನು ಧ್ವಂಸ ಮಾಡೋಣ ಅಂತ ಅಂದ್ಕೊಂಡ್ರು. ಆಗ ರಾಮನಿಗೆ 16 ವರ್ಷ ಕೂಡ ಇರೋದಿಲ್ಲ. ಯಾರು ಮಾರೀಚ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ ಆಗ ವಿಶ್ವಾಮಿತ್ರರು ಅಯೋಧ್ಯೆಯಿಂದ
ಅಯೋಧ್ಯದಿಂದ ರಾಮನನ್ನು ಲಕ್ಷ್ಮಣನನ್ನು ಕರ್ಕೊಂಬಂದರು. ಅವರಿಬ್ಬರು ಸುತ್ತುತ್ತಾ ಯಾಗವನ್ನು ರಕ್ಷಿಸ್ತಾ ಇದ್ರೆ, ಯಾಗ ಕಟ್ಟೆ ಕಡೆದಾಗಿ ಬಂದಾಗ ಯಾಗವನ್ನು ಧ್ವಂಸ ಮಾಡಬೇಕು ಅಂತ ನಾನು ಆಕಾಶ ಮಾರ್ಗದಲ್ಲಿ ಬಂದು ನೋಡಿದ್ರೆ, ನಾನು ಆಗ ನೀನು ಈಗ ಎಷ್ಟು ಪೌರಿನಿಂದ ಇದೆಯೋ ಅಷ್ಟು ಅಹಂಕಾರದಿಂದ ಇದ್ದೆ. ನಾನು ಕೆಳಗಡೆ ನೋಡೋಷ್ಟರಲ್ಲಿ ಕಂಠದಲ್ಲಿ ಏನೋ ಒಂದು ಬಂಗಾರದ ಹಾರವನ್ನು ಹಾಕ್ಕೊಂಡು, ಮೀಸೆ ಕೂಡ ಸರಿಯಾಗಿ ಬರ್ತಲೆ ಪದ್ಮದಂತ ಕಣ್ಣಿರುವಂಥವನು ಏಕವಸ್ತ್ರವನ್ನು ಕಟ್ಕೊಂಡು, ಕೈನಲ್ಲಿ ಕೋದಂಡ ಬಾಣ ಇಟ್ಕೊಂಡು, ಶಿಕೆ ಇಟ್ಕೊಂಡು ಇರುವಂಥವ್ರನ್ನ ನೋಡಿದ್ರೆ ವಿಶ್ವಾಮಿತ್ರರು ಹೋಗಿ 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 ಈ ಹುಡುಗನ್ನ ಕರ್ಕೊಂಡ್ಬಂದಿದ್ದೇನ, ಇವನು ನನ್ನನ್ನು ಸಾಯಿಸ್ತಾನ, ನಾನು ಈಗ ಆಗ ಅಂದ್ಕೊಂಡೆ, ನಾನು ಕೂಡ ಈಗ ನೀನು ಹೇಗೆ ಅಂದ್ಕೊಂಡ್ಯೋ ನಾನು ಕೂಡ ಹಾಗೆ ಅಂದ್ಕೊಂಡೆ. ಬಾಲಚಂದ್ರನಂತಹ ಮುಖದಿಂದ ಇರುವಂಥ ರಾಮ ನನ್ನನ್ನೇನು ಮಾಡ್ತಾನೆ ಅಂತ ನಾನು ಯಾಗಗುಂಡದಲ್ಲಿ ಬೆಂಕಿಯನ್ನು ಸುರಿಸ್ದೆ. ಆಗ ರಾಮ ನನ್ನನ್ನು ಒಂದೇ ಬಾಣದಿಂದ 100 ಯೋಜನೆ ಆ ಕಡೆ ಬೀಳೋ ಥರ ಹೊಡೆದ್ಬಿಟ್ಟ. ಸ್ವಲ್ಪ ಕಾಲದ ನಂತರ ನನಗೆ ಏನು ಬಂತು, ಎಚ್ಚರಿಕೆ ಬಂದಾಗ ನಾನು ಎಚ್ಚರಿಕೆ ಬಂದಿದೆ. ಆ ದಿನದಿಂದ ರಾಮ ಬಾಣ ಅಂತಂದರೆ ನನಗೆ ಎಲ್ಲೂ ಇಲ್ಲದೆ ಇರುವಂಥ ಭಯ ಉಟ್ಕೊಂಡ್ಬಿಟ್ಟಿದೆ. ಹಾವುಗಳಿರುವಂಥ ಸರಸ್ಸಿನಲ್ಲಿ ಸೇರಿರುವಂಥ ಮೀನು ಹೇಗೆ ನಶಿಸಿ ಹೋಗುತ್ತೋ, ತನ್ನ ಧರ್ಮವನ್ನು ತಾನು ಧರ್ಮವಾಗಿ ಬದುಕ್ತಾ ಇದ್ದಾಗ ಧರ್ಮಾತ್ಮನೊಂದಿಗೆ ಸ್ನೇಹವನ್ನು ಇಟ್ಕೊಂಡ್ರೆ ಕೂಡ ಹಾಗೆ ನಶಿಸಿ ಹೋಗ್ಬಿಡ್ತೀವಿ. ಅಷ್ಟೇ ಅಲ್ವಾ, ಒಳ್ಳೆಯವ್ರ ಜೊತೆ ಕೆಟ್ಟವ್ರು ಸೇರ್ಕೊಂಡ್ರು ಈ ಥರನೇ ಆಗ್ಬಿಡುತ್ತಲ್ಲ. ಆ ಒಂದು ಸ್ನೇಹ ಸಾಕಲ್ವ ಜೀವನವನ್ನು ನಾಶ ಅದಕ್ಕೋಸ್ಕರ ನಿನ್ನೊಂದಿಗೆ ಸ್ನೇಹಿ ಇಟ್ಕೊಳೋದು ನನಗೆ ಭಯವಾಗಿದೆ. ಅಸಲು ನಿನಗೆ ಬೇರೆಯವ್ರ ಹೆಂಡತಿಯನ್ನು ತೆಗೆದುಕೊಂಡು ಬರಬೇಕು ಅನ್ನೋಂಥ ಕೋರಿಕೆ ಯಾಕೆ? ನಿನಗೆ ಇರುವಂಥ ಸಾವಿರಾರು ಹೆಂಡತಿಯರೊಂದಿಗೆ ಸುಖವಾಗಿ ಇರೋದಕ್ಕಾಗೋದಿಲ್ವ? ಇಲ್ಲಿ ತನಕ ಚೆನ್ನಾಗೇ ಇದ್ದಂಥ ನೀನು ಈ ಹಾಳಾಗಿರುವಂಥ ಬುದ್ಧಿ ಯಾಕೆ ಬಂತು? ರಾಮನ ತಂಟೆಗೆ ಹೋದರೆ ನಶಿಸಿ ಹೋಗ್ಬಿಡ್ತೀಯಾ? ಒಂದು ದಿನ ರಾಮನ ಬಾಣದ ಹೊಡೆತವನ್ನು ತಿಂದ ಬಹಳ ಕಾಲದ ನಂತರ, ಪ್ರಜ್ಞೆ ಬಂದ ನಂತರ ಮತ್ತೆ ನನಗೆ ಅಹಂಕಾರ ಹುಡ್ತು. ರಾಮ ಮತ್ತೆ ಕಾಣಿಸೋದಿಲ್ಲ ಅಂತಂದು ನಾನು ಒಂದು ದೊಡ್ಡ ಮೃಗ ರೂಪವನ್ನು ಹೊಂದಿಬಿಟ್ಟು ನನಗಿರುವಂಥ ಹಳೆಯ ಸ್ನೇಹಿತರನ್ನು ಕಲಿತುಬಿಟ್ಟು ತಾಪಸಿಗಳನ್ನು ಸಾಯಿಸಿಬಿಟ್ಟು ಅವರನ್ನು ಭಕ್ಷಿಸೋದಕ್ಕೆ ಹೊರಟು ಬಿಟ್ಟೆ. ಹಾಗೆ ಕೆಲವು ಆಶ್ರಮಗಳ ಮೇಲೆ ದಾಳಿ ಮಾಡಿದೆ, ಅಲ್ಲಿ ತಾಪಸಿಗಳನ್ನು ಭುಜಿಸ್ತಾ ಇದೆ. ನಂತರ ನಾನು ಹಾಗೆ ತಿರುಗ್ತಾ ಇರಬೇಕಾದ್ರೆ ನನಗೆ ನಾರಸೀರೆ ಇಟ್ಕೊಂಡು ಜಟೆಗಳು ಕಟ್ಕೊಂಡು ಸೀತಾ ಲಕ್ಷ್ಮಣರೊಂದಿಗೆ ಕಲ್ತಿರುವಂಥ ಕೋದಂಡ ಇಟ್ಕೊಂಡಿರುವಂಥ ರಾಮ ಕಾಣಿಸ್ತಾನೆ. ಆದರೆ ಆಗ ನಾನು ಅಂದ್ಕೊಂಡೆ ರಾಮ ಬದಲಾವಣೆ ಆಗ್ಬಿಟ್ಟಿದ್ದಾನೆ, ಈಗ ಒಂದು ತಾಪಸಿ ಆಗಿರೋದ್ರಿಂದ ಈತನನ್ನು ತಿಂದು ಬಿಡ್ಬೋದು ಅಂತ ಅಂದ್ಕೊಂಡೆ. ನನ್ನ ಸ್ನೇಹಿತರನ್ನು ಪ್ರೋತ್ಸಾಹಿಸಿ ರಾಮನ ಮೇಲೆ ಕಳಿಸ್ಬಿಟ್ಟೆ. ಆಗ ರಾಮ ಅವರನ್ನು 2 ಬಾಣಗಳಿಂದ ಸಂಹಾರ ಮಾಡಿದಾಗ ನಾನು ಕಾಣಿಸ್ಬಿಟ್ರೆ ನನ್ನನ್ನು ಸಾಯಿಸ್ತಾರೆ ಅಂತ ಆತನ ಕಾಣಿಸ್ದಲೇ ಓಡೋಗಿ ಬಂದ್ಬಿಟ್ಟಿದ್ದೀನಿ. ಆ ದಿನದಿಂದ ನನಗೆ ನಿದ್ರೆಯಲ್ಲಿ ರಾಮ ಕೋದಂಡ ಇಟ್ಕೊಂಡು ಕಾಣಿಸ್ತಾ ಇದ್ದಾನೆ, ನಾನು ನಿಟ್ಟು ಬಿದ್ದುಬಿಟ್ಟು ಎದ್ದಾಳ್ತಾ ಇದ್ದೀನಿ. ಅದಕ್ಕಾಗಿ ಇನ್ನು ನಾನು ಸಾಯಿಸೋದನ್ನ ಬಿಟ್ಬಿಟ್ಟಿದ್ದೀನಿ. ನಾರಸೀರೆಗಳನ್ನು ಇಟ್ಕೊಂಡು ಶಾಕಾಹಾರವನ್ನು ತಿಟ್ಕೊಂಡು ತಪಸ್ಸನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾವುದಾದ್ರೂ ಕಂದಮೂಲಗಳನ್ನು ತೆಗೆದುಕೊಂಡು ಬರೋಣ ಅಂತ ಹೊರಗಡೆ ಹೋದರೆ ಪ್ರತಿ ಕೊಂಬೆ ಮೇಲೆ, ರೆಂಬೆ ಮೇಲೆ, ಹುಲ್ಲಿನ ಮೇಲೆ, ಗರಿಕೆ ಮೇಲೆ, ಭೂಮಿ ಮೇಲೆ, ನೀರಿನ ಮೇಲೆ ಪ್ರತಿ ಕಡೆನೂ ನನ್ನನ್ನು ಸಾಯಿಸೋದಕ್ಕೋಸ್ಕರ ಯಮ ಬಂದಂಗೆ ರಾಮ ಕಾಣಿಸ್ತಾ ಇದ್ದಾನೆ. ಅದಕ್ಕಾಗಿ ನಾನು ಹೊರಗಡೆ ಹೋಗ್ತಾ ಇಲ್ಲ. ನನಗೆ ಈಗ ಕಣ್ಣು ಮುಚ್ಚಿದ್ರು ತೆರೆದ್ರು ರಾಮನೇ ಕಾಣಿಸ್ತಾ ಇದ್ದಾನೆ. ನನಗೆ ಈಗ ಎಲ್ಲವೂ ರಾಮಮಯವಾಗಿ ಕಾಣಿಸ್ತಾ ಇದೆ. ನಾನು ಯಾರನ್ನು ಇವಾಗ ಪೀಡಿಸ್ತಾ ಇಲ್ಲ, ಯಾರ ತಂಟೆಗೂ ಹೋಗ್ತಾ ಇಲ್ಲ. ರಾವಣ ಇವತ್ತು ನನ್ನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ನನ್ನ ಹತ್ರ ಯಾರಾದರೂ ಬಂದ್ಬಿಟ್ಟು ರಥ ಅನ್ನೋಣ ಅಂತಂತ ರಾ ಅಂತಂದ್ರೆ ಇಲ್ಲ ರತ್ನ ಅನ್ನೋಣ ಅಂತಂತಂದು ರಾ ಅಂತಂದ್ರೆ ನಂತರ ಮಾ ಅಂತಾರೇನೋ ಅಂತಂದು ರಾಮ ಅಂತಾರೇನೋ ಅಂತಂದು ಅಲ್ಲಿಂದ ಓಡೋಗ್ಬಿಡ್ತಾ ಇದ್ದೀನಿ. ಇನ್ನು ನಿನ್ನ ಯುದ್ಧದ ನವೆಯನ್ನು ತೀರಿಸ್ಕೋಬೇಕಂದ್ರೆ ಯುದ್ಧ ಮಾಡ್ಕೋ, ನನ್ನ ಮಾತನ್ನು ಕೇಳಿಬಿಟ್ಟು ನಿನ್ನ ಕೋರಿಕೆ ತೀರೋದಿಲ್ಲ, ಹೇಗೆ ಬಂದವನೋ ಹಾಗೆ ಬಂದುಬಿಡು ಅಂತ ಹೇಳ್ತಾರಂತೆ. ಅಂದರೆ
ರಾಕ್ಷಸನಾದರೂ ಪರವಾಗಿಲ್ಲಪ್ಪ, ಕೂತರೂ ರಾಮ, ನಿಂತರೂ ರಾಮ, ನಿದ್ರೆಯಲ್ಲೂ ರಾಮ ಕಾಣಿಸ್ತಾ ಇದ್ದಾನಂತೆ. ಇಂಥ ಪರಿಸ್ಥಿತಿ ರಾಮಚಂದ್ರ ಪ್ರಭು ನನಗೆ ಯಾವಾಗ ಕಳಿಸ್ತೀಯರಿಲ್ಲ. ಈ ಥರ ಭಯ ಆಗಲಿ, ಹುಚ್ಚಾಗಲಿ, ಯಾವುದೋ ಒಂದು ಭಾವನೆಯಿಂದ ಭಗವಂತನ ನಾಮಸ್ಮರಣೆ, ಭಗವಂತನ ನೆನೆಸ್ಕೊತಾ ಇರುವಂಥ ಅದೃಷ್ಟ ನನಗೆ ಯಾವಾಗ ಹಿಡಿಯುತ್ತೆ ಈ ಜನ್ಮದಲ್ಲಿ ಅಂತ ನಾನು ಪರಮಾತ್ಮನಲ್ಲಿ ಬೇಡ್ಕೊಂತ, ಮಾರೀಚನಾದ್ರೂ ನಾನು ನನ್ನಲ್ಲಿ ಒಂದು ಚಿಕ್ಕ ಸೈಜ್ ರಾವಣ ಇದ್ದಾನೆ, ಆದರೂ ಆ ರಾವಣ ಸಂಹಾರಕ್ಕೋಸ್ಕರ ರಾಮಚಂದ್ರ ಪ್ರಭು ನನ್ನನ್ನು ಈ ಥರ ಭಯ ಪಡಿಸ್ಬಿಟ್ಟು ಮಲ್ಕೊಂಡ್ರು, ನಿದ್ದೆ ಮಾಡ್ತಾ ಇದ್ರು, ಎದ್ರೂ ಏನಾದರೂ ಮುಟ್ಟಿದ್ರು ನೀನೇನು ಹೆಲ್ಪ್ ಬರುವಂಥ ವರವನ್ನು ನಾನು ಕಟಾಕ್ಷಿಸು ಅಂತ ಕೋರ್ಕೊಂತ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಜೈ ಶ್ರೀರಾಮ್.